A shopkeeper gives books on rent for reading. She takes a fixed charges for the first 2 days and an additional charge for each day thereafter. Latika paid rupees 22 for the book kept for 6 days, while Anand pays rupees 6 for the book kept for 4 days. Find the fixed charges and the charges for each extra day. ಏನು ಹೇಳ್ತಾ ಪ್ರಶ್ನೆ? ಪುಸ್ತಕನ 2 ದಿನಕ್ಕೆ ಬಾಡಿಗೆ ಕೊಡ್ತು ಅಂತ ಹೇಳಿದ್ರೆ ಅದಕ್ಕೊಂದು ಅಮೌಂಟ್ ಇದೆ. ಇನ್ನು ಮಿಕ್ಕಿದ್ದು 2 ದಿನ ಬಿಟ್ಟು ಇನ್ನು ಮಿಕ್ಕಿದ ದಿನ ಇರುತ್ತಲ್ಲ ಅದಕ್ಕೊಂದು ಮತ್ತೊಂದು ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಸೊ ಇಲ್ಲೇನು ಕಂಡುಹಿಡಬೇಕು? ಇಲ್ಲಿದೆ ನೋಡಿ, ಎರಡು ಐಟಮ್ ಅಲ್ವಾ. ಲೆಟ್ ದ ಫಿಕ್ಸ್ ಚಾರ್ಜ್ ಬಿ ಎಕ್ಸ್ and charges for each extra day be y. Extra day be rupees y. ಸರಿನಾ? ಏನು ಕೊಟ್ಟಿದ್ದಾರೆ ಇಲ್ಲಿ? ಗಿವನ್ ಏನು? 2 ಕೇಸ್ ಇದೆ. ಕೇಸ್ 1 ಏನು ಕಾಣ್ತಾ ಇದೆ? 2 ದಿನ ಫಿಕ್ಸ್ ಮಾಡಿಕೊಂಡು ಇನ್ನು ಮಿಕ್ಕಿದ 4 ದಿನ, 6 ದಿನ ಅಲ್ವಾ ಟೋಟಲಾಗಿ, ಒಟ್ಟಾಗಿ 6 ದಿನ ಇಟ್ಕೊಂಡಿದ್ದಾರೆ ಆ ಪುಸ್ತಕನ. ದುಡ್ಡು ಎಷ್ಟು ಕೊಡ್ತಾ ಇದ್ದಾರೆ? 22 ರೂಪಾಯಿ. ಈ 2 ದಿನ ಒಟ್ಟು ಸೇರಿ ಎಕ್ಸು, ಇಲ್ಲಿ ವೈ 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 ಅಲ್ವಾ? ಇದೇ ಅರ್ಥ. ಗೊತ್ತಾಯ್ತಾ? ಇವು 2 ದಿನಕ್ಕೂ ಸೇರಿ ನಾವು ಎಕ್ಸ್ ರುಪೀಸು ಚಾರ್ಜ್ ಮಾಡ್ತಾಯಿರೋ ಅವರು. ಇನ್ನು ಮಿಕ್ಕಿದ ದಿನಕ್ಕೆ ವೈ 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 ಈ ಥರ ಆ್ಯಡ್ ಮಾಡ್ಕೊಂಡು ಹೋಗುತ್ತೆ. ಗೊತ್ತಾಯ್ತಾ? ಮತ್ತು ಕೇಸ್ 2, ಇಲ್ಲೇನಿದು? ಎಷ್ಟು ದಿನ ಇದೆ? 4 ದಿನ ಅಲ್ವಾ? ನೋಡಿ, 4 ದಿನ. ಇಲ್ಲಿ ಎಲ್ಲ ಮಾರ್ಕ್ ಮಾಡಿದ್ದೀನಿ ನೋಡಿ. ಮತ್ತಿಲ್ಲಿ 2. ಸೊ ಇಲ್ಲಿ ದುಡ್ಡು ಹೇಗಿರುತ್ತೆ? ಇಲ್ಲಿ ಹೇಗೆ ಕಾಣುತ್ತಿದೋ? ಇವೆರಡು ಎಕ್ಸು, ಇದು ವೈ ಆ್ಯಂಡ್ ವೈ. ಸೊ ದಿಸ್ ಈಸ್ rupees 16. ಸರಿ ತಾನೆ? ಇವಾಗ ನಮ್ಮ ವರ್ಕಿಂಗ್. ಸೊ ಇಲ್ಲಿ ಫಾರ್ಮುಲಾ ಏನು ಬರ್ಬೋದು? ಫಂಡ ಏನು? ಚಾರ್ಜಸ್ ಅಲ್ವಾ? ಚಾರ್ಜಸ್ ಲೆಕ್ಕ. ಇಲ್ಲಿ ಫಿಕ್ಸ್ಡ್ ಚಾರ್ಜು ಪ್ಲಸ್ ಚಾರ್ಜಸ್ ಆನ್ ಈಚ್ ಎಕ್ಸ್ಟ್ರಾ ಡೇ. ಸರಿ ತಾನೆ? ಇದೇ ಲೆಕ್ಕ ಅಲ್ವಾ? ಸೊ ಕೊನೆಯದಾಗಿ ಕೇಸ್ 1ನಲ್ಲಿ ಏನು ಕಾಣುತ್ತೆ? ಕೇಸ್ 1ನಲ್ಲಿ 22 ದಿನ ಅಲ್ಲ, 22 ರೂಪಾಯಿ. ಮೊದಲೇ 2 ದಿನಕ್ಕೆ ಎಕ್ಸ್ ರುಪೀಸ್ ಮತ್ತು 4 ದಿನಕ್ಕೆ ವೈ ರುಪೀಸ್. ಇದೆ ನಿಮ್ಮ ಈಕ್ವೇಷನ್ 1 ಅಷ್ಟೇ ಅಲ್ವಾ? ಮತ್ತಿವಾಗ ಕೇಸ್ 2 ಏನು? 16 ರೂಪಾಯಿ ಎಕ್ಸ್ ಪ್ಲಸ್ 2y. ಈಕ್ವೇಷನ್ 2. ಸೊ ಈಕ್ವೇಷನ್ 1 minus 2 or 2 minus 1. 1 minus 2. ಈಕ್ವೇಷನ್ 1 minus ಈಕ್ವೇಷನ್ 2. ಇದೆಷ್ಟು ವ್ಯತ್ಯಾಸ? ನಾನು ಡೈರೆಕ್ಟಾಗಿ ಬರೀತಾ ಇದ್ದೇನೆ. 4 0 2 ಅಲ್ವಾ ಹುಡುಗರ? ಸೊ ಈ ಥರ ಡೈರೆಕ್ಟಾಗಿ ಬರ್ಕೊಳ್ಳಿ, ಏನಾಗಲ್ಲ. ಯಾಕಂದ್ರೆ ಇವೆಲ್ಲ ಸುಲಭ ಅಲ್ವಾ? rupees 2 is our ಚಾರ್ಜಸ್ ಅಲ್ವಾ? ಎಕ್ಸ್ಟ್ರಾ ನೀವು ಇಟ್ಕೊಂತು ಅಂತ ಹೇಳಿದ್ರೆ ಪ್ರತಿದಿನಕ್ಕೂ 2 ರೂಪಾಯಿ ಕಟ್ಟಬೇಕಾಗುತ್ತೆ. ಸೊ ಇದರಿಂದ ನಾವು ಎಕ್ಸ್ ಕಂಡುಹಿಡಿಬೋದು, ಫಿಕ್ಸ್ ಚಾರ್ಜ್ ಕಂಡುಹಿಡಿಬೋದು. ಸಬ್ ವೈ ಎನ್ ಈಕ್ವೇಷನ್ 2 ಅಲ್ಲಿ ಮಾಡ್ತೀನಿ, ಅದು ಸುಲಭ ಕಾಣ್ತಾ ಇದೆ. ಸೊ ದಿಸ್ ಇಸ್ 16 is equal to x plus 4. ಸೊ x is equal to 12. ಸೊ ಕೊನೆಯದಾಗೇನು? ಚಾರ್ಜಸ್ ಫಿಕ್ಸ್ ಚಾರ್ಜ್ ಈಸ್ rupees 12. ಆಮೇಲೆ ಪರ್ ಡೇ ಚಾರ್ಜ್ ಫಾರ್ ಎಕ್ಸ್ಟ್ರಾ ಡೇ. ಕ್ಲೀನಾಗಿ ಬರೀಲ್ಲ. ಫಿಕ್ಸ್ಡ್
ಚಾರ್ಜಸ್ ಇಸ್ ಈಕ್ವಲ್ ಟು ರುಪೀಸ್ 12. ಚಾರ್ಜ್ ಫಾರ್ ಎಕ್ಸ್ಟ್ರಾ ಡೇ. ಪೀಸ್ 2. ಸರಿನಾ? ಇದೆ ನಿಮ್ಮ ಉತ್ತರ ಅಷ್ಟೇ. ಇಲ್ಲಿ ಈ ಚಿತ್ರನೇ ಉಪಯೋಗ ಬರೋದು. ಇಂಥ ಚಿತ್ರ ಬಿಡಿಸ್ಕೊಳೋದೆ ಬುದ್ಧಿವಂತಿಕೆ. ಇಲ್ಲಿ 2 ದಿನ ಸೇರಿ ನಾನು ಎಕ್ಸ್ ಅಂತ ತೊಗೊತಾ ಇದ್ದೀನಿ, ಅದು ನಮ್ಮ ಕೈಲಿ. ದಿಸ್ ಇಸ್ ಪರ್ ಡೇ ಚಾರ್ಜ್. ಇದು ಪ್ರತಿಯೊಂದು ದಿನಕ್ಕಿದು. ದಿಸ್ ಇಸ್ ಪರ್ ಡೇ. ಇದು ಫಾರ್ 2 days. ಸರಿನಾ? ಇಲ್ಲಿ ಬರೆಯೋಕ್ಕೆ ಜಾಗ ಇಲ್ಲ. ಅದು 2 ದಿನಕ್ಕೆ ಸೇರಿ ಎಕ್ಸ್ ರುಪೀಸ್, ಪ್ರತಿಯೊಂದು ದಿನಕ್ಕೂ ಇದು ವೈ ರುಪೀಸ್. ಅದು ವ್ಯತ್ಯಾಸ. ಈ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ, ಈ ಥರ ಪ್ರಾಬ್ಲಮ್ ಸುಲಭ ಆಗುತ್ತೆ. ಮತ್ತು ಇದೇ ಥರ ಪ್ರಾಬ್ಲಮ್ ನೀವು ಫಿಕ್ಸ್ ಚಾರ್ಜಸ್ ಎಲ್ಲೇ ಬಂದ್ರೂ ಆಯಿತಾ, ಈ ಗಾಡಿ ಪ್ರಾಬ್ಲಮಲ್ಲಿ ಬರುತ್ತೆ ಆಯಿತಾ, ಡ್ರಾಪಿಂಗು, ಮತ್ತು ಇದು ಟ್ಯಾಕ್ಸಿ ಪ್ರಾಬ್ಲಮ್ಸು, ಈ ಥರ ಬುಕ್ ಪ್ರಾಬ್ಲಮ್ಮು. ಸೊ ಈ ಥರದ್ದು ಏನೇ ಬಂದ್ರೂ ನೀವು ಈ ಥರ ಬರ್ಕೊಂಡು ಹೋಗಬೇಕಾಗುತ್ತೆ. ಸರಿನಾ? ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.